ಅವ್ರು ಒಪ್ಪಿಲ್ಲ ಅಂದ್ರೆ ನಾವು ಮದ್ವೆನೇ ಆಗಕ್ಕಾಗಲ್ಲ. ಮಾ ನಾನು ನಿನ್ನ ಮದ್ವೆ ಆಗ್ಬೇಕು ಅಂತ ಅನ್ಕೊಂಡಿದ್ದೀನಿ. ಹಾ, ತೊಂದ್ರೆ ಇಲ್ಲ, ನಮ್ಮ ಮನೆಯವ್ರ ಹತ್ರ ಮಾತಾಡಿ ನಾವು ಒಪ್ಸ್ತೀನಿ. ಏನಾದ್ರೂ ನಿಮ್ಮ ಮನೆ ಒಪ್ನಿಲ್ಲ ಅಂದ್ರೆ? ಅವ್ರು ಒಪ್ಪಿಲ್ಲ ಅಂದ್ರೆ ನಾವು ಮದ್ವೆನೇ ಆಗಕ್ಕಾಗಲ್ಲ. ಹೋ, ನೀನ್ ಹೇಳ್ತಿರೋ ಮಾತಿನ ಅರ್ಥ ಇವಾಗ ಏನಾದ್ರೂ ನಿಮ್ಮ ಮನೆ ನಾನ್ ಬೇಕಾ ಇಲ್ಲ ಅವನ್ ಬೇಕಾ ಅಂದ್ರೆ ನೀನನ್ನ ಬಿಟ್ಬಿಡ್ತೀಯಾ? ಹಾಗಿದ್ರೆ ನೀನ್ ಈ ತರ ಮಾಡ್ಬೇಕು ಅಂತ ಅನ್ಕೊಂಡಿದ್ರೆ ನೀನನ್ನ ಸ್ಟಾರ್ಟಿಂಗೇ ಬಿಟ್ಬಿಡ್ಬೇಕಾಗಿತ್ತು. ನೀನ್ ಯಾಕೆ ಬೇಜಾರು ಮಾಡ್ಕೊಂಡಿದ್ಯಾ? ನೀನೇ ನಾನು ಇಷ್ಟಪಟ್ಟು ಬಿಡ್ತೇಲ್ವಲ್ಲ. ನಾನು ಏನ್ ಮಾಡ್ಲಿ, ನಮ್ಮ ಅಪ್ಪ ಅಮ್ಮ ನನ್ನ ಇಷ್ಟು ವರ್ಷ ಸಾಕಿ ಇಷ್ಟುದ್ದ ಬೆಳೆಸಿದ್ದಾರೆ. ನನಗೆ ಇಷ್ಟು ಚೆನ್ನಾಗಿರೋ ಬಟ್ಟೆ ಕೊಡ್ಸಿದ್ದಾರೆ, ಅಷ್ಟು ದುಡ್ಡು ಸ್ಕೂಲು ಕಾಲೇಜು ಎಲ್ಲದರಲ್ಲೂ ಓದಿಸಿದ್ದಾರೆ. ನೀವ್ ಹೇಳ್ತಿದ್ದೀರಾ ನಮ್ಮ 2 ವರ್ಷದ ಪ್ರೀತಿಗೋಸ್ಕರ ಅವ್ರನ್ನ ಬಿಡ್ಬೇಕಾ? ಅಯ್ಯೋ ಹುಚ್ಚಿ, ನಾನು ನಿನ್ನ ಸುಮ್ಮನೆ ಟೆಸ್ಟ್ ಮಾಡ್ತಾ ಇದ್ದೆ. ನಿನ್ನ ಕೈ ನಿಮ್ಮ ಅಪ್ಪ ಅಮ್ಮನೇ ಬಿಡೋಕ್ಕಾಗ್ತಿಲ್ಲ, ಇನ್ನು ನನ್ನ ಬಿಡ್ತೀಯಾ? ನೀನು ಚಿಂತೆ ಮಾಡಬೇಡ, ನಾನು ನಿಮ್ಮ ಅಪ್ಪ ಅಮ್ಮನ ಒಪ್ಸೇ ಮದುವೆ ಆಗೋದು. ಆಮೇಲೆ ಇನ್ನೊಂದು, ನಂಗೇನಾದ್ರು ಫ್ಯೂಚರಲ್ಲಿ ಮಗಳು ಟೂರೇಳು ಸೇಮ್ ನಿನ್ನಾಗೆ ಇರಬೇಕು.